ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಹಾಗೆ ಇವತ್ತಿನ ಒಂದು ವ್ಲಾಗನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮಗನಿಗೆ ಯೂಶಲಿ ಅವನಿಗೆ ತಿಂಡಿ ಮಾಡೋದು, ಅವನನ್ನು ಕಳಿಸೋದು ಎಲ್ಲ ಮುಗಿಸ್ಕೊಂಡೆ ಇವಾಗ ತೋಟದ ಕೆಲಸಕ್ಕೆ ಹೊರಟಿದ್ದೀನಿ. ತುಂಬ ದಿನ ಆಗಿತ್ತು ತೋಟದ ಕೆಲಸಕ್ಕೆ ಹೋಗಿ, ಗೊತ್ತಾ. ಮನೆಯಲ್ಲೇ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸೇ ಒಂಥರ ಅನಿಸ್ತಾ ಇರುತ್ತೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಾಗ. ಅದೇ ಹೊರಗಡೆ ಹೋದಾಗ ಒಂಥರ ಫ್ರೀ ಆಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತಲೇ ನಾನು ಯಾವಾಗಲೂ ಲೇಬರ್ ಜೊತೆ ಕೆಲಸ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ ಅಷ್ಟೇ. ನಮ್ಮ ಮನೆಯವರು ಬೇಡ ಬೇಡ ಅಂತಲೇ ಇರ್ತಾರೆ. ಬಟ್ ನನಗೇನೋ ತೋಟದಲ್ಲಿ ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ. ಆ ನೇಚರ್ ಮಧ್ಯೆ ಇದ್ದಷ್ಟು ನಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ, ಮನೆಯೊಳಗಿದ್ರೆ ಖಂಡಿತ ಆ ಥರ ಫ್ರೆಶ್ನೆಸ್ ಸಿಗೋದೇ ಇಲ್ಲ. ಇವಾಗ ನಾನು ಮತ್ತು ಲೇಬರ್ ಇಬ್ಬರು ಕೂಡ ಗೊಬ್ಬರ ಹಾಕಬೇಕಿತ್ತು ಜೋಳಕ್ಕೆ, ಇದೇ ಜೋಳಕ್ಕೆ ಎಲ್ಲ ಗೊಬ್ಬರ ಎಲ್ಲನೂ ಹಾಕಿಬಿಟ್ಟು ಮನೆಗೆ ಹೋದ್ವಿ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಯವರು ಸಾಯಂಕಾಲ ತೋಟದ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅವ್ರ ಜೊತೆ ಹೀಗೆ ಬರ್ತಾ ಇರ್ತೀನಿ, ಯಾಕಂದರೆ ಇವಾಗ ಸ್ವಲ್ಪ ತೋಟದಲ್ಲಿ ಕೆಲಸಗಳು ಕಡಿಮೆ ಇದೆ. ಹಾಗಾಗಿ ಅವ್ರ ಜೊತೆ ಬರೋದು ಹೋಗೋದು ಮಾಡ್ತಾ ಇರ್ತೀನಿ, ಸ್ವಲ್ಪ ಫ್ರೆಶ್ನೆಸ್ ಸಿಗಲಿ ಅಂತ ಅಷ್ಟೇ. ಇನ್ನು ಈ ಕಡೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಮತ್ತೆ ಜೋಳ ಹಾಕೋದಕ್ಕೆ. ಇವಾಗ ಹಸುಗಳೆಲ್ಲವೂ ಕೂಡ ಹಾಲು ಕೊಡ್ತಾ ಇದೆ ಅಲ್ವಾ, ಅದಕ್ಕೆಲ್ಲ ಹಸಿರು ಮೇವು ಹಾಕಲೇಬೇಕು. ಹೊರಗಡೆ ದುಡ್ಡು ಕೊಟ್ಟು ನಿಜವಾಗ್ಲೂ ತಾಳೋದಕ್ಕಾಗಲ್ಲ, ನಮ್ಮದೇ ಜಮೀನು ಇರೋದ್ರಿಂದ. ಸೊ ಆರಾಮಾಗಿ ಹಾಕೋಬೋದು. ಬಟ್ ಸ್ವಲ್ಪ ಹಿಂದೆನೇ ಹಾಕೊಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬೇರೆ ಕೆಲಸಗಳ ಕಡೆ ಗಮನ ಹೋಗ್ಬಿಟ್ರೆ ಇನ್ನೊಂದು ಕೆಲಸ ಮಾಡೋದಕ್ಕೆ ಮೂಡೇ ಬರೋದಿಲ್ಲ. ಅದೇ ರೀತಿ ಆಗಿತ್ತು. ಇನ್ನು ಬೆಳಗ್ಗೆ ಎದ್ದು ಮಗನಿಗೆ ತಿಂಡಿ ಮಾಡ್ತಾಯಿದ್ದೀನಿ. ಯೂಶಲಿ 5-5:30ಗೆಲ್ಲ ಎದ್ಬಿಡ್ತೀನಿ. ಇವಾಗಂತೂ ಚಳಿ ಹೆವಿ ಇದೆ. ಶಿವರಾತ್ರಿ ಹತ್ತಿರ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಆ ರೀತಿ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಹೊರಗಡೆ ನಾನಂತೂ ಹೊರಗಡೆ ಹೋಗೋದೇ ಇಲ್ಲ, 6-6:30ವರೆಗೂ ಹೋಗೋದಿಲ್ಲ. ಮನೆಯವರೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊತಾರೆ. ಪಾಪ ಅವ್ರಿಗೂ ತುಂಬಾ ಹೆವಿ ಚಳಿ ಇರುತ್ತೆ, ಬಟ್ ಅವ್ರು ತಡ್ಕೊತಾರೆ. ನನಗೆ ಸ್ವಲ್ಪ ಲೋ ಬಿ ಪಿ ಇರೋದ್ರಿಂದ ನನಗೆ ಚಳಿ ಅಷ್ಟು ತಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಮನೆಯೊಳಗೆ ಮಾಡ್ಕೊ ನೀನು. ಸೊ ನಾನು ಹೊರಗಡೆ ಹಾಲೆಲ್ಲ ಕರೆದು ಎಲ್ಲನೂ ನಾನು ಮಾಡ್ಕೊತೀನಿ ಅಂತ ಹೇಳ್ತಾರೆ. ಬಟ್ ಕಸ ಎಲ್ಲ ಅವರು ತುಂಬೋದು ಅವೆಲ್ಲ ಇಲ್ಲ. ಅದನ್ನೆಲ್ಲ ನಾನು ಸ್ವಲ್ಪ ಬಿಸಿಲು ಬರುತ್ತೆ ಅಲ್ವಾ, ಬಿಸಿಲು ಬಂದಾಗ ಒಂದು 7:30-8 ಗಂಟೆಗೆಲ್ಲ ಹೋಗ್ಬಿಟ್ಟು ಎಲ್ಲನೂ ನಾನು ತುಂಬಿ ಕೊಡೋದು, ಅವ್ರು ತೊಗೊಂಡೋಗಿ ಹಾಕ್ತಾರೆ. ನಾನು ತುಂಬ ದಿವಸದಿಂದ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಒಂದು ಆರ್ಡರ್ ಮಾಡಿದ್ದೆ. ಏನು ಅಂತ ಹೇಳ್ತೀನಿ. ಇದು ಎಲ್ಲರಿಗೂ ಕೂಡ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ತರಕಾರಿ. ನೀವು ತರಕಾರಿ ಎಷ್ಟು ಜನ ಇದ್ದೀರಾ ಮತ್ತು ತರಕಾರಿ ಜಾಸ್ತಿ ತಿನ್ನೋರು ತರಕಾರಿ ಜಾಸ್ತಿ ಹಾಕೋಬಹುದು. ನಾನಿಲ್ಲಿ ತರಕಾರಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಅದ್ರ ಜೊತೆಗೆ ನಾನು ಪನ್ನೀರ್ನು ಕೂಡ ಹಾಕ್ಕೊತಾ ಇದ್ದೀನಿ. ಪನ್ನೀರಂತೂ ನನಗೆ ಫೇವ್ರೆಟ್ಟು. ಸೊ ನನ್ನ ಮಗನೂ ಕೂಡ ತುಂಬಾ ಚೆನ್ನಾಗಿ ಪನ್ನೀರ್ ತಿಂತಾನೆ. ಸೊ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪನ್ನೀರ್ ತಿನ್ನೋದ್ರಿಂದ ಪನ್ನೀರ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಪನ್ನೀರ್ ಇಷ್ಟಪಡದೇ ಇರೋರು ತರಕಾರಿಗಳನ್ನ ಹಾಕ್ಕೊಂಡು ಕೂಡ ಮಾಡಬಹುದು. ಇದನ್ನು ಒಂದು ಚಾಪರ್ ಒಳಗೆ ಹಾಕ್ಕೊಂಡು ಅದನ್ನು ಫುಲ್ ಗ್ರೈಂಡ್ ಥರ ಮಾಡಿಕೊಂಡು, ನಾನು ತುಂಬ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟೆ. ಬಟ್ ಸ್ವಲ್ಪ ದಪ್ಪದಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಈ ಮೂರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಗರಂ ಮಸಾಲ ಬೇಕಾಗಲ್ಲ ಜಾಸ್ತಿ. ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕೊಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಡೋದು ಅಷ್ಟೇ. ಬಟ್ ನೀವು ಬರೀ ತರಕಾರಿಗಳನ್ನ ಹಾಕೊತೀನಿ ಅಂದರೆ ಒಂದು ಸ್ವಲ್ಪ ಕುಕ್ ಕೂಡ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಳ್ಳಿ, ಸ್ಟೀಮ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ರೈಸ್ ಪೇಪರ್ ನಾನು ಹೇಳೋದು ಮುಖ್ಯವಾಗಿ ಬೇಕಾಗಿರೋದು ಇದಕ್ಕೆ ರೈಸ್ ಪೇಪರ್. ತುಂಬ ಗಟ್ಟಿಯಾಗಿರುತ್ತೆ ಅದು. ಆನ್ಲೈನಲ್ಲಿ ಸಿಗುತ್ತೆ, ನೀವು ರೈಸ್ ಪೇಪರ್ ಅಂತ ಹೊಡೆದ್ರೆ ಸಾಕು, ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ಈ ರೀತಿ ಒಂದು ಪ್ಲೇಟ್ನಲ್ಲಿ ನೀರು ತಗೊಂಡು ಇದಕ್ಕೆ ಬಿಟ್ಟು ಇಡಬೇಕು. 1-1.5-2 ನಿಮಿಷ ಬೇಕಾಗುತ್ತೆ ಇದು ತುಂಬ ಸಾಫ್ಟ್ ಆಗೋದಕ್ಕೆ. 1 ನಿಮಿಷ ಸಾಕು ಅಂದ್ಕೊತೀನಿ. ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ತೀರಾ ಸಾಫ್ಟ್ ಆಗೋದಕ್ಕೆ ಬಿಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಹರಿದೋಗ್ಬಿಡುತ್ತೆ, ಆಮೇಲೆ ನಮಗೆ ನೀಟಾಗಿ ಫೋಲ್ಡ್ ಮಾಡೋದಕ್ಕೆ ಸಿಗೋದಿಲ್ಲ. ಇದನ್ನು ಒಂದು ಖಾಲಿ ಪ್ಲೇಟ್ ಒಳಗೆ ಹಾಕ್ಕೊಂಡು ಮಧ್ಯಕ್ಕೆ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ಹಾಕ್ಕೊಬೇಕು. ನಮಗೆ ಎಷ್ಟು ಸ್ಟಫಿಂಗ್ ಬೇಕು ಅಷ್ಟನ್ನು ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲನೂ ಕೂಡ ಮಾಡ್ಕೊಬೇಕಾಗತ್ತೆ. ಒಂದು ಪಾಕೆಟಲ್ಲಿ 10 ಪೀಸಸ್ ಏನೋ ಬರುತ್ತೆ. ನಾನು 2 ಪಾಕೆಟ್ ತರಿಸ್ಕೊಂಡಿದ್ದೆ ಈ ಥರದ ರೈಸ್ ಪೇಪರ್ದು.
ಇದು ಬಂದು ನಾವು ಡಯಟ್ ಮಾಡ್ತಾ ಇದ್ದಾರೆ ಮತ್ತು ಹೆವಿ ಆಯಿಲ್ ಫುಡ್ ತಿನ್ನಲ್ಲ ಅನ್ನೋರು ಖಂಡಿತ ಮಾಡ್ಕೊಬೋದು. ಯಾಕಂದರೆ ಇದನ್ನ ಎಣ್ಣೆ ಒಳಗೆ ಬೇಯಿಸೋದಲ್ಲ. ಜಸ್ಟ್ ಅಂದರೆ ನಾವು ಇವಾಗ ರೈಸ್ ಪೇಪರ್ನ ನೀರಲ್ಲಿ ಹದ್ಬಿಟ್ಟು ತೆಗ್ದಿದ್ದೀವಿ ಅಲ್ವಾ, ಅದನ್ನು ಡೈರೆಕ್ಟಾಗಿ ತವ ಮೇಲೆ ಇಟ್ಟರೆ ಅಂಟೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಈ ಥರ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಇಟ್ಬಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಈ ರೀತಿ ಬ್ರಷಿಂದ ನೀಟಾಗಿ ಏನು ಆಯಿಲ್ನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ನಾನು ಸ್ಟಾರ್ಟಿಂಗ್ ಜಾಸ್ತಿ ಹಾಕ್ಕೊಂಬಿಟ್ಟೆ, ಬಟ್ ಅದು ಅಬ್ಸರ್ವ್ ಮಾಡಲ್ಲ, ಅಂದರೆ ಹೀರ್ಕೊಳ್ಳೋದೆಲ್ಲ ಆಗೋದಿಲ್ಲ ರೈಸ್ ಪೇಪರಲ್ಲಿ. ಅದು ಎಣ್ಣೆ ನಾವು ಹೆಂಗೆ ಬಿಟ್ಟಿರ್ತೀವಿ ಹಂಗಂಗೆ ಇರುತ್ತೆ ಮೇಲೆಲ್ಲ, ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನನಗೆ ಫಸ್ಟ್ ಟೈಮ್ ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಇರೋದು, ಹಾಗಾಗಿ ನನಗೆ ಗೊತ್ತಾಗ್ದಿರ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಒಂದು ಪೀಸ್ಗೆ ಮಾತ್ರ ಜಾಸ್ತಿ ಬಿದ್ದುಬಿಟ್ಟಿತ್ತು. ಅದೆಲ್ಲ ಮೇಲ್ಮೇಲೆ ಹಂಗಂಗೆ ಇದೆ, ಅದು ಅಬ್ಸರ್ವೇ ಮಾಡ್ಕೊಂಡಿರಲಿಲ್ಲ, ಅಂದರೆ ಹೀರ್ಕೊಂಡಿರಲಿಲ್ಲ ಅದು. ಓಕೆ, ಇದನ್ನು ನೋಡಿ ಎಣ್ಣೆಯಲ್ಲಿ ಬೇಯಿಸ್ದೇ ಇರೋದ್ರಿಂದ ಇದು ಎಷ್ಟು ಹೆಲ್ದಿ ಅಂದರೆ ಇವಾಗ ಪನ್ನೀರ್ ಕೂಡ ತುಂಬಾ ಒಳ್ಳೆಯದು. ಸೊ ನಾವು ಸ್ಟಫಿಂಗ್ ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಮಧ್ಯ ಏನು ಹಾಕ್ತೀವಿ ಅದನ್ನು, ಪನ್ನೀರ್ದೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಬರೀ ತರಕಾರಿದೇ ಬೇಕು ಅಂದರೂ ಮಾಡ್ಕೊಬೋದು, ಬರೀ ಈರುಳ್ಳಿದು ಬೇಕು ಅಂದರೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ, ಸೀಸೋದಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸೇಮ್ ಪಪ್ಸ್ ಥರನೇ ಅನ್ನಿಸ್ತು. ಯಾಕಂದರೆ ಆ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಅಲ್ವಾ, ಅದೆಲ್ಲವೂ ಕೂಡ ಇದನ್ನು ಸಾಸ್ ಜೊತೆ ತಿನ್ನಬೇಕು ಅಂತ ಹೇಳಿಬಿಟ್ಟು ನನ್ನ ಮಗ ಅದರಲ್ಲೇ ತಿಂತಾ ಇದ್ದ. ಬಟ್ ನಾನು ನಮ್ಮ ಮನೆಯವರು ಯಾವುದೇ ಸಾಸ್ಗಳನ್ನ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅದಕ್ಕೆ ನಾವು ಸಾಸ್ ಬೇಡಪ್ಪ, ಹಾಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಿಂದ್ವಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆನ್ಲೈನಲ್ಲಿ ಸರ್ಚ್ ಮಾಡಿ ರೈಸ್ ಪೇಪರ್ ಅಂತ, ಇಲ್ಲ ಅಂದರೆ ನಾನು ಡೈರೆಕ್ಟಾಗಿ ಲಿಂಕ್ನೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಕೂಡ ತೊಗೊಂಡು ಮಕ್ಳುಗಳಿಗೆ ಮಾಡಿಕೊಡ್ಬೋದು. ಸಂಜೆ ಸ್ನ್ಯಾಕ್ಸ್ ಅಂದರೆ ತುಂಬಾ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಏನು ಒಂದು ಅರ್ಧ ಗಂಟೆ ಒಳಗೆ ಎಲ್ಲವೂ ಕೂಡ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಸೊ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿನ್ನೆ ನಾನು ಸ್ನ್ಯಾಕ್ಸ್ ಎಲ್ಲ ಮಾಡಿದ್ಮೇಲೆ ಇನ್ನು ಜಾಸ್ತಿ ಯಾರು ಕೂಡ ಊಟ ಮಾಡೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡ್ವಿ. ಇವಾಗ ಬೆಳಗ್ಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲನೂ ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಓಕೆ ವಿಡಿಯೋ ವಾಯ್ಸ್ ಓವರ್ ಕೊಡ್ಕೊಂಡು ಹಾಗೆ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಇವಾಗ ಕೂತಿದ್ದೆ. ಓಕೆ, ದೆನ್ ಫೈನ್. ನೆಕ್ಸ್ಟು ನನ್ನ ವಿಡಿಯೋ ಬಂದು ಏನು ನಾನು ತಗೊಂಡಿರುವಂಥ ಮೈಸೂರು ಸಿಲ್ಕ್ ಸ್ಯಾರಿದಾಗಿರುತ್ತೆ. ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ. ನೆಕ್ಸ್ಟ್ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನಿಮಗೂ ಒಂದು ಕ್ಲಾರಿಟಿ ಬರಲಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಆದಷ್ಟು ಬೇಗ ಆ ವಿಡಿಯೋನ ನಿಮ್ಮೆಲ್ರಿಗೂ ಕೂಡ ಶೇರ್ ಮಾಡ್ತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.